ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿ ಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಸಾಂಪ್ರದಾಯಿಕ ರುಚಿಯಾದ ಅಕ್ಕಿ ಪಾಯಸ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಗಂಧಸಾಲೆ ಅಕ್ಕಿಯಿಂದ ಮಾಡಿದಂತಹ ಪಾಯಸದ ರುಚಿಯೇ ಬೇರೆ ಅಲ್ವಾ? ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಪಾಯಸ ರೆಸಿಪಿಯನ್ನು ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಅಕ್ಕಿ ಪಾಯಸ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗಂಧಸಾಲೆ ಅಕ್ಕಿಯನ್ನು ತಗೊಂಡಿದ್ದೇನೆ. ನೋಡಿ, ಇಲ್ಲಿ ಇದು ಸಣ್ಣ ಸಣ್ಣ ಅಕ್ಕಿ. ಇನ್ನಿದನ್ನು ಒಂದು 3 ಸಲ ಆಗುವಷ್ಟು ಚೆನ್ನಾಗಿ ತೊಳ್ಕೊಂಡು ನಾನು ಕುಕ್ಕರಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಹಾಗೆ ಕೂಡ ಬೇಯಿಸಿಕೊಳ್ಬೋದು. ಕುಕ್ಕರಲ್ಲಿ ಆದರೆ ಸ್ವಲ್ಪ ಬೇಗ ಆಗ್ತದೆ. ಇನ್ನು ಈ ತೊಳೆದಂತಹ ಗಂಧಸಾಲೆ ಅಕ್ಕಿಯನ್ನು ಕುಕ್ಕರಿಗೆ ಹಾಕಿಕೊಂಡು 1 ಕಪ್ ಆಗುವಷ್ಟು ಅಕ್ಕಿಗೆ 5 ರಿಂದ 6 ಕಪ್ ಆಗುವಷ್ಟು ನೀರು ಹಾಕಿ ಬೇಯಿಸಿಕೊಳ್ಬೇಕು. ಗಂಧಸಾಲೆ ಅಕ್ಕಿ ಇಲ್ಲ ಅಂತಾದರೆ ಊಟದ ಅಕ್ಕಿ, ಇಲ್ಲದಿದ್ದರೆ ದೋಸೆಗೆ ಯೂಸ್ ಮಾಡುವಂತಹ ರೇಷನ್ ಅಕ್ಕಿ ಯಾವುದಾದ್ರೂ ಆಗ್ತದೆ. ಆದರೆ ಗಂಧಸಾಲೆ ಅಕ್ಕಿಗಿರುವ ಪರಿಮಳ ಈ ಅಕ್ಕಿಗೆ ಇಲ್ಲ ಅಲ್ಲ, ಆದ ಕಾರಣ ಗಂಧಸಾಲೆ ಅಕ್ಕಿಯಲ್ಲೇ ಮಾಡ್ತಾ ಇರೋದು. ಇನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಕುಕ್ಕರನ್ನು ಒಂದು ವಿಜಿಲ್ ಕೂಗಿಸಿಕೊಂಡು ಒಂದು 5 ನಿಮಿಷ ಸಿಮ್ಮರಲ್ಲಿಟ್ಟು ಬೇಯಿಸಿಕೊಳ್ಬೇಕು. ಇನ್ನು ನಾನು ಕಾಯಿ ಹಾಲು ರೆಡಿ ಮಾಡಿಕೊಳ್ಳಿಕ್ಕೆ 1 ಹಸಿಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಇದು ಮೀಡಿಯಮ್ ಸೈಜಿನ ಹಸಿಕಾಯಿ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಹಸಿಕಾಯಿ ಆದರೆ ನಮಗೆ ಹಾಲು ಚೆನ್ನಾಗಿ ಸಿಗ್ತದೆ, ಕಾಯಿ ಹಾಲು. ಇದಕ್ಕೊಂದು 2 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಕಡಿಲಿಕ್ಕೆ. ಇನ್ನಿದನ್ನು ಚೆನ್ನಾಗಿ ರುಬ್ಬಿಕೊಳ್ಳುವ. ನೋಡಿ, ಇದೀಗ ಫೈನ್ ಪೇಸ್ಟ್ ಆಗಿದೆ. ಇನ್ನಿದನ್ನು ಚೆನ್ನಾಗಿ ಸೋಸಿಕೊಳ್ಬೇಕು. ಸೋಸಿಕೊಳ್ಳಿಕ್ಕೆ ನಾನಿಲ್ಲಿ ಕಾಟನ್ ಬಟ್ಟೆಯನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಈ ಕಡ್ದಂತಹ ಕಾಯಿಯನ್ನು ಬಟ್ಟೆಗೆ ಹಾಕಿ ಚೆನ್ನಾಗಿ ಸೋಸಿಕೊಳ್ಳುವ. ಈ ಫಸ್ಟಿಗೆ ತೆಗೆದ ಕಾಯಿ ಹಾಲು ಸ್ವಲ್ಪ ಗಟ್ಟಿ ಇರ್ತದೆ. ಈ ತೆಗೆದಂತಹ ಕಾಯಿ ಹಾಲನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಪುನಃ ಇದೇ ನಾವು ಕಡ್ದಂತಹ ಕಾಯಿಗೆ ಪುನಃ ಒಂದು 2 ರಿಂದ 3 ಕಪ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಪುನಃ ಸೋಸಿಕೊಳ್ಬೇಕು. ಆಗ ನಮಗೆ ಸ್ವಲ್ಪ ನೀರಾದಂತಹ ಕಾಯಿ ಹಾಲು ಸಿಗ್ತದೆ. ನೋಡಿ, ಹೀಗೆ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ನೀರಾದಂತಹ ಕಾಯಿ ಹಾಲು ಕೂಡ ಸಿಗ್ತದೆ. ಈ ಗಂಧಸಾಲೆ ಅಕ್ಕಿಯ ಪಾಯಸ ಇದೊಂದು ಸಾಂಪ್ರದಾಯಿಕ ಶೈಲಿಯ ಪಾಯಸ. ಇದನ್ನು ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ, ಹಾಗೆ ಪೂಜೆಗಳಲ್ಲಿ ನೈವೇದ್ಯಕ್ಕಾಗಿ ಇದನ್ನು ತಯಾರು ಮಾಡ್ತಾರೆ. ನೋಡಿ, ನಮ್ಮ 2 ರೀತಿಯಾದಂತಹ ಕಾಯಿ ಹಾಲು ರೆಡಿಯಾಗಿದೆ. ಇನ್ನು ನಾವು ಈ ಪಾಯಸಕ್ಕೆ ಬೇಕಾದಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದುಕೊಳ್ಳುವ. ಮೊದಲಿಗೆ ಒಂದು ಒಗ್ಗರಣೆ ಸೌಟನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ತಕ್ಷಣ ಒಂದು 3 ರಿಂದ 4 ಚಮಚ ಆಗುವಷ್ಟು ಗೋಡಂಬಿ ಹಾಕಿ, ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಅದಕ್ಕೆ ಒಂದು 3 ಚಮಚ ಆಗುವಷ್ಟು ಒಣ ದ್ರಾಕ್ಷಿ ಹಾಕಿ ಒಂದು ಸಲ ಫ್ರೈ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಟುಕೊಳ್ಳಿ. ಇನ್ನು ಪುನಃ ಸ್ವಲ್ಪ ಉಳಿದ ತುಪ್ಪಕ್ಕೆ ಒಂದು 4 ರಿಂದ 5 ಲವಂಗ, ಬೇಕಿದ್ರೆ ಒಂದು 7-8 ಕಾಳು ಇರಲಿ, ಅದನ್ನು ಹಾಕಿ ಒಂದು ಸಲ ಫ್ರೈ ಮಾಡಿ ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಇನ್ನು ನೋಡಿ, ನಮ್ಮ ಕುಕ್ಕರಲ್ಲಿ ಬೇಯಿಸಿದಂತಹ ಗಂಧಸಾಲೆ ಅಕ್ಕಿಯನ್ನು ಕುಕ್ಕರ್ ತಣ್ಣಗಾದ ಮೇಲೆ ಮುಚ್ಚಳ ತೆಗೆದು ಒಂದು ಸಲ ನೋಡಿ, ಇದೀಗ ಚೆನ್ನಾಗಿ ಬೆಂದಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನಿದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೇನೆ. ಹಾಗೆ ಇದಕ್ಕೆ 2ನೇ ಸಲ ತೆಗೆದಂತಹ ನೀರಾದ ಕಾಯಿ ಹಾಲನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಹಾಗೆ ಇಲ್ಲಿ ನಾವು 1 ಕಪ್ ಆಗುವಷ್ಟು ಗಂಧಸಾಲೆ ಅಕ್ಕಿ ತಗೊಂಡ ಕಾರಣ ಇದಕ್ಕೆ 2 ಕಪ್ ಆಗುವಷ್ಟು ತುರಿದಂತಹ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹೀಗೆ ಮಿಕ್ಸ್ ಮಾಡಿದ ಮೇಲೆ ಒಂದು 2 ನಿಮಿಷ ಕಳೆದು ನಾವು ತೆಗೆದಿಟ್ಟಂತಹ ಗಟ್ಟಿ ಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ತುರಿದಂತಹ ಬೆಲ್ಲವನ್ನು ಯೂಸ್ ಮಾಡಿಕೊಂಡಿದ್ದೇನೆ. ನಿಮಗೆ ಮತ್ತೆ ಸಿಹಿ ಜಾಸ್ತಿ ಬೇಕು ಅಂತಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿ, ಕಡಿಮೆ ಬೇಕು ಅಂತಾದರೆ ಸ್ವಲ್ಪ ಕಡಿಮೆ ಹಾಕಿ, ನಿಮ್ಮ ರುಚಿಗನುಗುಣವಾಗಿ ಹಾಕಿಕೊಳ್ಳಿ. ಆದರೆ 1 ಕಪ್ಪಿಗೆ 2 ಕಪ್ ಸರಿಯಾದ ಅಳತೆ. ನೋಡಿ, ಇದೀಗ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಸ್ವಲ್ಪ ನೀರಿರಲಿ, ಅದು ಮತ್ತೆ ತಣ್ಣದ ಮೇಲೆ ಸ್ವಲ್ಪ ಗಟ್ಟಿ ಬರ್ತದೆ. ಇನ್ನೊಂದು
1/4 ಚಮಚ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಇಷ್ಟ ಮಾಡಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬಂದರೆ ನಮ್ಮ ಗಂಧಸಾಲೆ ಅಕ್ಕಿಯ ರುಚಿಕರ ಪಾಯಸ ರೆಡಿ. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಬೇಕಿದ್ದರೆ ಈ ಏಲಕ್ಕಿ ಪುಡಿ ಮಾಡುವಾಗ ಅದಕ್ಕೆ ಒಂದು ಸಣ್ಣ ತುಂಡು ಜಾಯಿಕಾಯಿಯನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ. ನೋಡಿ, ಈಗ ನಮ್ಮ ಪಾಯಸ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ನಾವು ಹುರಿದಿಟ್ಟಂತಹ ಗೋಡಂಬಿ, ದ್ರಾಕ್ಷಿ ಹಾಗೆ ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಪಾಯಸ ಸ್ವಲ್ಪ ತೆಳು ಬೇಕು ಅಂತಿದ್ರೆ ಕಾಯಿ ಹಾಲು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಪಾಯಸ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ದೇವಸ್ಥಾನಗಳಲ್ಲೆಲ್ಲ ಸಿಗ್ತದಲ್ಲ ಅಕ್ಕಿ ಪಾಯಸ, ಇದೇ ರುಚಿಯಲ್ಲಿರ್ತದೆ. ನೋಡಿ, ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದ್ಸಲ ಚೆನ್ನಾಗಿ ಕುದಿ ಬಂದರೆ ನಮ್ಮ ಅಕ್ಕಿ ಪಾಯಸ ರೆಡಿಯಾದ ಹಾಗೆ. ಇನ್ನು ಸ್ಟವ್ ಆಫ್ ಮಾಡಿ, ಬಿಸಿ ಇರುವಾಗ ಬೇಕಿದ್ದರೂ ಸರ್ವ್ ಮಾಡಿ, ತಣ್ಣಗಾದ ಮೇಲೆ ಬೇಕಿದ್ದರೂ ಸರ್ವ್ ಮಾಡಿ. ಸ್ನೇಹಿತರೆ, ಈ ಪಾಯಸ ರೆಸಿಪಿಯನ್ನು ಮಾಡುವಾಗ ಬೆಲ್ಲ ಮತ್ತು ಕಾಯಿ ಹಾಲು ಆ್ಯಡ್ ಮಾಡಿದ ಮೇಲೆ ಹೈ ಫ್ಲೇಮಲ್ಲಿಟ್ಟು ಕೈ ಆಡಿಸದೇ ಇರಬೇಡಿ, ಅದು ಬೇಗ ತಳ ಹಿಡಿತದೆ. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.